ಹೇ ಫುಡೀಸ್, ಐ ಆಮ್ ಫೈನಲಿ ಬ್ಯಾಕ್ ಆಫ್ಟರ್ ಅ ಲಿಟಲ್ ಬ್ರೇಕ್. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದ್ದರಿಂದ ನಾನು ಪಾಸ್ಟ್ 2-3 ವೀಕ್ಸಿಂದ ಇನ್ಆ್ಯಕ್ಟಿವ್ ಇದ್ದೆ. ಸ್ಟಿಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷನ್ಸ್ ಆ್ಯಂಡ್ ಸಪೋರ್ಟ್. ಸೊ ನಾನು ನಿಮ್ಮೆಲ್ರಿಗೋಸ್ಕರ ಒಂದು ಬೆಂಗಾಲಿ ಡೆಸರ್ಟ್ ಭಾಪ ಸಂದೇಶ್ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇದು ನೋಡೋದಕ್ಕೆ ಎಷ್ಟು ಕ್ಯೂಟಾಗಿದೆಯೋ, ಟೇಸ್ಟ್ ಮಾಡೋದಕ್ಕೂ ಅಷ್ಟೇ ಸಖತ್ತಾಗಿದೆ. ಸೊ ಹೇಗೆ ಮಾಡೋದಂತ ನೋಡೋಣ. ಫಸ್ಟ್ ನಾನಿಲ್ಲಿ 1.5 ಲೀಟರ್ ಮಿಲ್ಕ್ಗೆ ವಿನೇಗರ್ ಆ್ಯಡ್ ಮಾಡಿಕೊಂಡು ಅದನ್ನು ಕರ್ಡಲ್ ಮಾಡ್ಕೊಳ್ತಾ ಇದ್ದೀನಿ. ಕರ್ಡಲ್ ಮಾಡ್ಕೊಂಡಿರೋ ಫ್ರೆಶ್ ಪನ್ನೀರ್ಗೆ ಮಿಲ್ಕ್, ಫ್ರೆಶ್ ಕ್ರೀಮ್, ಶುಗರ್, ಕಾರ್ನ್ ಸ್ಟಾರ್ಚ್ ಆ್ಯಂಡ್ ರೋಸ್ ಎಸೆನ್ಸ್ ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು. ಅದಕ್ಕೆ ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಲುಕ್ ಹೌ ಕ್ಯೂಟ್ ಇಟ್ ಆಲ್ರೆಡಿ ಲುಕ್ಸ್ ಅಲ್ಲ. ಸೊ ಇದನ್ನು ನಾನು ನೆಕ್ಸ್ಟ್ ಕೇಕ್ ಮೋಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಪ್ರೀಹೀಟ್ ಮಾಡಿರೋ ವೆಸಲ್ನಲ್ಲಿ ಒಂದು 20-30 ಮಿನಿಟ್ಸ್ ಸ್ಟೀಮ್ ಮಾಡ್ಕೊಳ್ತೀನಿ. ಸ್ಟೀಮ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂಲ್ ಆಗಕ್ಕೆ ಬಿಟ್ಬಿಡೋಣ. ಕೂಲ್ ಆದಮೇಲೆ ಮತ್ತೆ ನಾವು ಅದನ್ನು 1 to 1.5 hour ರೆಫ್ರಿಜರೇಟ್ ಮಾಡ್ಕೊಬೇಕು. ರೆಫ್ರಿಜರೇಟ್ ಆದಮೇಲೆ ನಮಗೆ ಈ ಥರ ರೆಡಿ ಆಗುತ್ತೆ. ಸೊ ನೀವು ಇದನ್ನು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಡ್ರೈ ಫ್ರೂಟ್ಸಲ್ಲಿ ಗಾರ್ನಿಷ್ ಮಾಡ್ಕೊಳ್ಬೋದು. ನಾನಿಲ್ಲಿ ಪಿಸ್ತಾಶಿಯೋಸ್ ಆ್ಯಂಡ್ ರೋಸ್ ಪೆಟಲ್ಸ್ ಹಾಕಿ ಗಾರ್ನಿಷ್ ಮಾಡಿಕೊಂಡೆ. ನೋಡೋದಕ್ಕೆ ಎಷ್ಟು ಕ್ಯೂಟ್ ಅನ್ನಿಸ್ತಿದೆ. ಟೇಸ್ಟ್ ಅಷ್ಟೇ ಸಖತ್ತಾಗಿತ್ತು. ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ನನಗೆ. ನಿಮಗೆ ಫುಲ್ ರೆಸಿಪಿ ಬೇಕಂದರೆ ಜಸ್ಟ್ ಕಾಮೆಂಟ್, ಐ ವಿಲ್ ಶೇರ್ ಯು ದ ರೆಸಿಪಿ ವಯಾ DM. ಆ್ಯಂಡ್ ನನ್ನ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.